ನಮಸ್ಕಾರ, ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ನೀವು ಎಷ್ಟೊಂದು ವಾಟ್ಸಪ್ಪಲ್ಲಿ ಕೇಳಿರ್ಬೋದು, ನೋಡಿರ್ಬೋದು. ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಮುಂಚೆ ಥರ ಅಲ್ಲ, ಇವಾಗ ಡಯಾಬಿಟಿಕ್ ರೇಂಜ್ ವ್ಯಾಲ್ಯೂ ಅಂತ ನಾವೇನು ಕರಿತೀವೋ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಕಮ್ಮಿ ಮಾಡೋದ್ರಿಂದ ಫಾರ್ಮಾ ಪೀಪಲ್ಗೆ ಹೆಲ್ಪ್ ಆಗ್ತಾ ಇದೆ, ಅದರಿಂದ ಅವ್ರಿಗೆ ಡಯಾಬಿಟಿಸ್ ಅಂತ ಬೇಗ ಡಯಾಬಿಟಿಸ್ ಅಂತ ತೋರಿಸ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಇದೆಲ್ಲ ಸುಳ್ಳು ಮಾಹಿತಿ. ಡಯಾಬಿಟೀಸಲ್ಲಿ ರೇಂಜ್ ಅಂತ ಡೆವಲಪ್ ಮಾಡಬೇಕು ಅಂದರೆ ಹಲವಾರು ಪೇಷಂಟ್ಸ್ನ ಸ್ಟಡಿ ಮಾಡಿಬಿಟ್ಟೆ ಒಂದು ರೇಂಜ್ ಅಂತ ಕೊಟ್ಟಿರ್ತಾರೆ. ಆ ರೇಂಜ್ ಪ್ರಕಾರದಲ್ಲಿ ಇವಾಗ ಯಾರಿಗೆ ಪ್ರೀ ಡಯಾಬಿಟಿಕ್ ಅಂತ ಇರೋರಿಗೆ ನಾವೇನು ಪ್ರೀ ಡಯಾಬಿಟಿಕ್ ಇರೋರಿಗೆ ನಾವೇನು ಮಾತ್ರೆಯನ್ನು ಶುರು ಮಾಡಲ್ವಲ್ಲ, ಸೊ ಫಾರ್ಮಾ ಕಂಪ್ನಿ ಎಲ್ಲಿಂದ ಹೆಲ್ಪ್ ಆಗುತ್ತೆ? ಆ ಥರ ಎಲ್ಲ ಏನೂ ಇಲ್ಲ. ಈ ಪ್ರೀ ಡಯಾಬಿಟಿಕ್ನ ನೀವು ಬೇಗ ಡಿಟೆಕ್ಟ್ ಮಾಡಿದ್ರೆ ಬೇಗ ಪ್ರಿವೆಂಟ್ ಮಾಡ್ಬೋದು, ಡಯಾಬಿಟಿಸ್ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ನೀವು ಇದನ್ನು ನೆಗ್ಲೆಕ್ಟ್ ಮಾಡಿದಷ್ಟು ಅವ್ರಿಗೆ ಬೇಗ ಡಯಾಬಿಟಿಸ್ ಬರುತ್ತೆ. ಬೇಗ ಡಯಾಬಿಟಿಸ್ ಬರೋದ್ರಿಂದ ಬೇಗ ಮೆಡಿಸಿನ್ಸ್ ಶುರು ಮಾಡಬೇಕಾಗತ್ತೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈ ರೇಂಜಸ್ಸು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಿಂದ, ಇಲ್ಲ ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನಿಂದ, ಇಲ್ಲ ಕರ್ನಾಟಕ ರಿಸರ್ಚ್ ಸೊಸೈಟಿ ಆಫ್ ಡಯಾಬಿಟಿಸಿಂದ ಕೆಲವೊಂದು ಗೈಡ್ಲೈನ್ಸ್ ಅಂತ ರಿಲೀಸ್ ಮಾಡಿರ್ತಾರೆ. ಆ ಗೈಡ್ಲೈನ್ಸ್ ಮೂಲಕ ನಾವು ಫಾಲೋ ಮಾಡಿಕೊಂಡು ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಇದನ್ನು ನೀವು ಫಾಲೋ ಮಾಡಿ, ಸೊ ದಟ್ ನಿಮ್ಮ ಕಂಟ್ರೋಲ್ ಚೆನ್ನಾಗಿರುತ್ತೆ, ಮುಂದೆ ಏನು ಪ್ರಾಬ್ಲಮ್ಸು ಬರೋಲ್ಲ ಅಂತ. ಸೊ ಗೈಡ್ಲೈನ್ಸ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ವ್ಯಾಲ್ಯೂಸ್ ಬಗ್ಗೆ, ವಾಟ್ಸಪ್ ಮೆಸೇಜಸ್ ಬಗ್ಗೆ, ಫಾರ್ವರ್ಡ್ಸ್ ಬಗ್ಗೆ ದಯವಿಟ್ಟು ಗಮನ ಕೊಡಬೇಡಿ. ನಿಮ್ಮ ಅನುಮಾನ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೇಳಿಕೊಂಡು ತಿಳ್ಕೊಳ್ಳಿ.